Namaskara guys, everyone. Welcome back to my YouTube channel Look Mania. This will be the third day in Gokarna, the third day's vlog. So this will be the final part. ಇವತ್ತು ಸಂಜೆ 6:30 ಹೊರಡ್ತಾ ಇದೀವಿ ನಾವು ಗೋಕರ್ಣದಿಂದ. ಸೊ ಇವಾಗ ನಾವೆಲ್ಲರೂ ರೆಡಿ ಆಗಿ ಫುಲ್ ಟ್ರೆಡಿಷನಲ್ಸ್ ಅಲ್ಲಿ ಮಹಾಬಲೇಶ್ವರ ಟೆಂಪಲ್ ಹೋಗ್ತಾ ಇದೀವಿ. ಇಲ್ಲೇ ಹತ್ರನೇ ಇರೋದು ಹೋಟೆಲ್ಗೆ. ಸೊ ಲೆಟ್ಸ್ ಗೆಟ್ ಗೋಯಿಂಗ್. नमः पार्वती पतये हर हर महादेव. So guys, today it was all about my experience. ನಾನು ಇವತ್ತು ಏನು vlog ಮಾಡಿಲ್ಲ because I had to experience the whole thing because it was like full last day ಇವತ್ತು. Now it's actually the last minutes of our trip. ಇನ್ನೇನು ಒಂದು 5-10 ನಿಮಿಷ ಇದೆ. We have to leave from the hotel and ಇವತ್ತು ಬೆಳಗ್ಗೆ ನಾವು ಎದ್ದ ತಕ್ಷಣ ಮಹಾಬಲೇಶ್ವರ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಹೋಗಿ 8:20ಗೆ ಹೋಗಿದ್ವಿ ಅಲ್ಲಿ ದೇವಸ್ಥಾನಕ್ಕೆ. ಆಮೇಲೆ ದರ್ಶನ ಆಗಿದ್ದು 10:20 ಆಗಿತ್ತು, 10:30 ಆಗಿತ್ತು. ಸೊ ಅಲ್ಲೇ ತಿಂದ್ಕೊಂಡು ವಾಪಸ್ ಬರೋದು ಇಟ್ ವಾಸ್ ಅರೌಂಡ್ 11 o'clock 11:30 ಆಗಿತ್ತು. ಬಂದ ಮೇಲೆ PK taught us how to swim. ಪೂಲಲ್ಲಿ ಬಿದ್ವಿ ಎಲ್ಲರೂ. ಸೊ ಬಿದ್ದು ಸ್ವಿಮ್ ಮಾಡಿ ಅಲ್ಲಿ ಪುಟ್ ದ ವಿಡಿಯೋ ನೌ ಆಫ್ ಮೀ ಸ್ವಿಮ್ಮಿಂಗ್ ರೈಟ್ ನೌ. ಫುಲ್ ಎಲ್ಲರೂ ಒಂದೇ ದಿನಕ್ಕೆ ಫ್ಲೋಟಿಂಗ್ ಕಲಿತು ಬ್ಯಾಕ್ ಸ್ಟ್ರೋಕ್ ಎಲ್ಲ ಟ್ರೈ ಮಾಡ್ತಾ ಇದ್ವಿ. ಆಗಲಿಲ್ಲ. ಬ್ಯಾಕ್ ಫ್ಲೋಟ್ ಮಾಡ್ತೀವಿ, ಆಮೇಲೆ ಹಿಂಗೆ ಫ್ಲೋಟ್ ಮಾಡೋದು ಕಲಿತ್ವಿ. ಆಮೇಲೆ ಹಿಂಗೆ ಪುಷ್ ಮಾಡಿಕೊಂಡು ವಿ ಸ್ಟಾರ್ಟೆಡ್ ಸ್ವಿಮ್ಮಿಂಗ್ ಸ್ವಲ್ಪ. ಈಗ ವಿ ಕ್ಯಾನ್ ಸ್ವಿಮ್ ಇನ್ ಸ್ಟಿಲ್ ವಾಟರ್. ಈಗ ಆಲ್ ಆಫ್ ಅಸ್, ಮೀ, ಫಲ್ಗುಣಿ ಆ್ಯಂಡ್ ಜ್ಯೋತಿ 3 ಜನಕ್ಕೆ ಒಂದೇ ದಿವಸದಲ್ಲಿ ಟೀಚರ್ ಹೇಳ್ಕೊಟ್ಬಿಟ್ರು. ಸೊ ದ್ಯಾಟ್ಸ್ ಅ ಗುಡ್ ಥಿಂಗ್ ದಟ್ ವಿ ಹ್ಯಾವ್ ಲರ್ನ್ ಫ್ರಮ್ ದಿಸ್ ಟ್ರಿಪ್, ದಟ್ ಈಸ್ ಸ್ವಿಮ್ಮಿಂಗ್. ಸೊ ಅದಾದಮೇಲೆ ವಾಪಸ್ ಬಂದು ನಾವು ವಿ ಕೇಮ್ ಹಿಯರ್. ಇಲ್ಲಿ ಬಂದು ಫಸ್ಟ್ ನೋಡಿ, ದಿಸ್ ಇಸ್ ದ ಕಾಮನ್ ಏರಿಯಾ ಆಫ್ ದ ಸ್ಟೇ ದಟ್ ವಿ ಆರ್. ಇಲ್ಲಿ ಬಂದು ಫಸ್ಟ್ TT ಆಡಿದ್ವಿ ನಾವು. ಆಮೇಲೆ ನಿಫ್ಟು ಸ್ಕೋಲ್ ಇದೆ ಆಡಿದ್ವಿ. I won twice against 2 people, but it was easy playing. ಒಬ್ಬನೇ ಆಡೋದು ಈಸಿ ಇತ್ತು rather than 2 people. And ಇಲ್ಲಿ ಸ್ವಿಂಗ್ ಇದೆ ಆ್ಯಂಡ್ ಫುಲ್ ಶಾಕ್ ವೈಬ್ಸ್ ಇದೆ ಇಲ್ಲೆಲ್ಲ. ನೋಡಿ ಜಂಗ ಆಡಿದ್ವಿ. ಆ್ಯಂಡ್ ವಿ ಪ್ಲೇಡ್ ಅ ಬಿಟ್ ಆಫ್ ಕ್ಯಾರಮ್ ಆಲ್ಸೋ. ಫುಲ್ ಸುಸ್ತಾಗಿ ಹೋಗಿತ್ತು ಆಡೋಷ್ಟೊತ್ತಿಗೆ. ವಿ ಪ್ಲೇಡ್ ಕ್ಯಾರಮ್ ಆಲ್ಸೋ. ಆ್ಯಂಡ್ the final part, the best part that we enjoyed the most was the view. Just look at this view, guys. Oh my god. Just look at this, how peaceful. ಇಲ್ಲಿಂದ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ. This is like the last few minutes. I want to just stand here for some time and just look at this thing. ಶೆಕೆ ಇದೆ ಆ್ಯಕ್ಚುಲಿ.
ಯಾ, ಸೊ ಇಲ್ಲಿನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಫುಲ್. ಲೈಕ್ ಯು ಕ್ಯಾನ್ ಸಿ ಇದೆಲ್ಲ ಒದ್ದೆ ಇದೆ. ಬಟ್ ಇಲ್ಲಿ ಗೋಕರ್ಣ ರೋಡ್ ಅಂತ ಇದು ಹಾಕಿದ್ದಾರೆ ಬೋರ್ಡು. ಯಾ, ಸೊ ಓಕೆ, ಸೊ ಗೈಸ್ ಹೊರಡ್ತಾ ಇದ್ದೀವಿ ಈಗ, ಗೋಕರ್ಣದಿಂದ ಹೊರಡ್ತಾ ಇದ್ದೀವಿ ಈಗ. Yeah, so bye Gokarna. It was oh my god, it was a really awesome experience. But like, I can't even explain it in words. It's a feeling, Allah. Full mast ittu. Just look at the view, people. Yeah. So, ಇವಾಗ we'll be traveling on the train till Bangalore. ಆಮೇಲೆ ನಾಳೆ ಬೆಳಗ್ಗೆ ಇದಿದೆ, ಪ್ರೆಸೆಂಟೇಷನ್ ಇದೆ ನಮ್ಮದು ಕಾಲೇಜಲ್ಲಿ. ಬೆಳಗ್ಗೆ ಫಸ್ಟ್ ಅವರೇ ವಿ ಹ್ಯಾವ್ ಸಮ್ ಇಂಪಾರ್ಟೆಂಟ್ ಕ್ಲಾಸ್, HRD ಅಂತ ಕರಿತೀವಿ. ಇಟ್ಸ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಬೇಸಿಕಲಿ. ಸೊ ಅದಕ್ಕೆ ಹೋಗಬೇಕು. ಅದಕ್ಕೆ ವಿ ಹ್ಯಾವ್ ಟು ಬಿ ದೇರ್ ಬೈ 8:30. ಆರ್ ಟ್ರೈನ್ ರೀಚಸ್ ದ ಸ್ಟೇಷನ್ at 7 something. ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಟೇಕನ್ ಪರ್ಮಿಷನ್ ಫ್ರಮ್ ಅವರ್ ಸರ್, ಬಟ್ ನೋಡೋಣ ಹೌ ಇಟ್ ವಿಲ್ ಗೋ ಅಂತ. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಈಸ್ ವಿ ಹ್ಯಾವ್ ಅ ಪ್ರೆಸೆಂಟೇಷನ್ ಟುಮಾರೋ ರಿಲೇಟೆಡ್ ಟು ಅವರ್ ಮೇಜರ್ ಪ್ರಾಜೆಕ್ಟ್. ಆ್ಯಂಡ್ ಅದನ್ನು ಇಲ್ಲೇ ಟ್ರೈನಲ್ಲೇ ಪ್ರಿಪೇರ್ ಹಾಕ್ಕೊಂಡು ಹೋಗಿ ಅಲ್ಲಿ ವಿಲ್ ಬಿ ಪ್ರೆಸೆಂಟಿಂಗ್ ಇಟ್. ಆ್ಯಂಡ್ ನಾವು ಐ ವಿಲ್ ಬಿ ಎಂಜಾಯಿಂಗ್ ದ ವ್ಯೂ ಆ್ಯಂಡ್ ಐ ಸಿ ಇಟ್. ಅದು ಟ್ರೈನಲ್ಲಿ ಬಾಳೆಲೆ ಏನೇ ಫುಲ್ ಫ್ಲೆಜ್ಡ್ ಮೀಲ್ಸ್. ಓಕೆ, ಸೊ ಗೈಸ್ ನಿನ್ನೆ ರಾತ್ರಿ ಟ್ರೈನಲ್ಲೇ ಅಲ್ಲೇ ಬರಬೇಕಾದ್ರೆ ಊಟ ಕಟ್ಟಿಸ್ಕೊಂಬಂದಿದ್ವಿ. ಏನೋ ಚಪಾತಿ ಆ್ಯಂಡ್ ಮೊಸರನ್ನ ಇದೇನೋ ಕಟ್ಟಿಸ್ಕೊಂಬಂದಿದ್ವಿ ಟ್ರೈನಲ್ಲಿ. ಬಾಳೆ ಇಟ್ಕೊಂಡು ಬಾಳೆ ಎಲ್ಲ ಊಟ ಮಾಡಿದ್ವಿ. ಎಲ್ಲ ಗುಣಿನೇ ತೊಗೊಂಬಂದಿದ್ದು. ಆಫ್ಟರ್ ದ್ಯಾಟ್ ನಾವು ಮಲ್ಕೊಂಡಿದ್ವಿ. ಫುಲ್ ಸಕ್ಕರೆ ನಿದ್ದೆ ಬಂತು. ನಮ್ಮ ಕೈಯಲ್ಲಿ ನೈರತ್ ಸಿಟಿದಲ್ಲಿ ಯಾರೋ ಬಂದಿದ್ರು. ವಿಲ್ ಬಿ ರೀಚಿಂಗ್ ಯಶವಂತಪುರ ರೈಲ್ವೆ ಸ್ಟೇಷನ್ ಇನ್ ಅಬೌಟ್ ಲೈಕ್ half an hour or 20 minutes or so. ಈಗ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಬೇಕು. ಪ್ಯಾಕ್ ಮಾಡೋಕ್ಕೆ ಏನೆಲ್ಲ ಆಗ್ತದೆ ಅಷ್ಟು ಎದ್ದು ಹೋಗ್ಬೇಕಷ್ಟೆ. ನೋಡಿ ನಾನು ಓಕೆ ಗೈಸ್, ನಾನು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು. ಸೊ ಈಗೇನಿಲ್ಲ, ಮನೆಗೆ ಹೋಗಿ ಫ್ರೆಶ್ನಪ್ ಆಗಿ ಕಾಲೇಜಿಗೆ ಹೋಗ್ಬೇಕಿದ್ರು. ಒಟ್ಟಿಗೆ ಆಟೋಲ್ಲಿ ಹೋಗ್ತೀವಿ ಕಾಲೇಜಿಗೆ. ಆಮೇಲೆ ಹೋದ್ಮೇಲೆ ಅಲ್ಲಿ ಫಸ್ಟ್ HRD ಕ್ಲಾಸಸ್ ಇದೆ, ಟ್ರೈನಿಂಗ್ ಕ್ಲಾಸಸ್. ಅದು ಮುಗಿಸ್ಕೊಂಡು ಪ್ರೆಸೆಂಟೇಷನ್ ಪ್ರಿಪೇರ್ ಆಗಿಲ್ಲ ಆಗಬೇಕು. ಅಲ್ಲೇ ಲಂಚ್ ಬ್ರೇಕಲ್ಲಿ ಪ್ರಿಪೇರ್ ಆಗಿ ಆಮೇಲೆ ಅಲ್ಲಿ ಹೋಗಿ ಪ್ರೆಸೆಂಟೇಷನ್ ಕೊಟ್ಟು ಆಮೇಲೆ ಮನೆಗೆ ಬಂದು 2 ದಿವಸ ಮಾಡ್ಬೋದು. ಫುಲ್ ಆಮೇಲೆ ಬಟ್ ಸಕ್ಕತ್ತಾಗಿತ್ತು ಟ್ರಿಪ್ಪು. ಇಟ್ ವಾಸ್ ಅನ್ ಅಮೇಝಿಂಗ್ ಟ್ರಿಪ್. ಯಾ, ಐ ಹ್ಯಾವ್ ನಥಿಂಗ್ ಎಲ್ಸ್ ಟು ಸೇ. ಆ್ಯಂಡ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಮೈ ಯೂಟ್ಯೂಬ್ ಚಾನಲ್ ವಿನ್ಯಾ. ಆ್ಯಂಡ್ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.